ಡಿಸೆಂಬರ್ ಬಂದೇ ಬಿಡ್ತು. ಡಿಸೆಂಬರ್ ಬಂತು ಅಂದರೆ ಇಡೀ ತಿಂಗಳು ಕ್ರಿಸ್ಮಸ್. ಅದಾದ ನಂತರ ನ್ಯೂ ಇಯರ್ ಅಂತ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಅಯ್ಯೋ ವರ್ಷ ಶುರುವಾಯಿತು, ಇದು ಪ್ಲ್ಯಾನ್ ಮಾಡಬೇಕು, ಅದು ಪ್ಲ್ಯಾನ್ ಮಾಡಬೇಕು, ಏನೆಲ್ಲ ಪ್ಲ್ಯಾನ್ ಮಾಡಬೇಕು ಅಂತೆಲ್ಲ ತಲೆ ಓಡಿಸ್ತಾ ಬ್ಯುಸಿಯಾಗಿಬಿಡ್ತೀವಿ ಅಲ್ವಾ. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ನಮ್ಮ ಇವತ್ತಿನ ವಿಡಿಯೋ ಅಂಥದ್ದೇ ಒಂದು. ಡಿಸೆಂಬರ್ ಅಂದ್ರೇ ಕ್ರಿಸ್ಮಸ್ ಅಂತ ಹೇಳಿದ್ನಲ್ಲ, ಅದ್ರ ಜೊತೆಗೆ ಎಲ್ಲೆಲ್ಲೂ ಲೈಟ್ಸ್ ಇರುತ್ತೆ, ಎಲ್ಲ ಕಡೆ ಸೆಲೆಬ್ರೇಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಅಂಥದ್ದೇ ಒಂದು ಸೆಲೆಬ್ರೇಷನ್ ನಾವು ಅಕಸ್ಮಾತಾಗಿ ನೋಡಿದ್ವಿ. ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಅಂತ ಹೊರಗೆ ಹೋದಾಗ ಈ ರೀತಿ ನಮಗೆ ಡ್ರೋನ್ ಶೋ ಕಾಣಿಸ್ತು. ಈ ಡ್ರೋನ್ ಶೋ ತುಂಬಾ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾವು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಇಲ್ಲಿ ನಿಮ್ಗೆ ಡ್ರೋನ್ ಶೋ ಅಂದ್ರೂ ಎಲ್ಲ ಉಲ್ಟಾ ಕಾಣಿಸುತ್ತೆ. ಯಾಕಂದರೆ ನಾವು ಆ ಡ್ರೋನ್ ಶೋ ಯಾವ್ದು ನಡೀತಾ ಇತ್ತು ಅದರ ಹಿಂದಿನ ಭಾಗದಲ್ಲಿ ನಾವು ನಿಂತ್ಕೊಂಡಿದ್ವಿ. ಸೊ ಹಾಗಾಗಿ ಎಲ್ಲ ನಿಮಗೆ ಆ ಅಕ್ಷರಗಳು ಏನೆಲ್ಲ ಅವ್ರು ಡಿಸ್ಪ್ಲೇ ಮಾಡಿದ್ರೆ ಅದೆಲ್ಲ ಉಲ್ಟಾ ಕಾಣಿಸುತ್ತೆ. ಆದರೂ ನಾನು ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಾನಿವತ್ತು ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇಷ್ಟಕ್ಕೂ ಇದೆಲ್ಲ ನಡೀತು ಅಂತ ಕೇಳ್ತೀರಾ? ಡ್ಯಾಲಸ್ ಸಬರ್ಬ್ಸ್ ಆದಂಥ ಪ್ರಾಸ್ಪರ್ ಸಿಟಿಯಲ್ಲಿ ಕ್ರಿಸ್ಮಸ್ ಟ್ರೀ ಲೈಟಿಂಗ್ ನಡೀತು. ಆ ಕ್ರಿಸ್ಮಸ್ ಟ್ರೀ ಲೈಟಿಂಗ್ ಆದ ನಂತರ ಈ ರೀತಿ ಒಂದು ಡ್ರೋನ್ ಶೋ ಇಟ್ಕೊಂಡಿದ್ರು. ಅದೇ ಒಂದು ಶೋನ ಒಂದು ಸಣ್ಣದಾದಂಥ ತುಣುಕು ನಿಮಗೋಸ್ಕರ. ಯಾಕಂದರೆ ನಾನಂತೂ ನೋಡಿ ಅದನ್ನು ಎಂಜಾಯ್ ಮಾಡಿದೆ. ನಿಮ್ಮ ಜೊತೆನೂ ಹಂಚ್ಕೋಬೇಕಲ್ವ. ಒಳ್ಳೆ ವಿಷಯ ಯಾವಾಗಲೂ ಹಂಚ್ಕೋಬೇಕು ಅಂತ ನಾನೇ ಹೇಳ್ತೀನಿ. ಹಾಗಂದಮೇಲೆ ನಿಮ್ಮ ಜೊತೆ ಹಂಚ್ಕೊಳ್ದೇ ಇದ್ರಾಗತ್ತಾ? ಹಾಗಂತಲೇ ಕಷ್ಟಪಟ್ಟು ನಾನು ಚಳಿಯಲ್ಲಿ ಕೈ ನಡುಗ್ತಾ ಇದೆ, ನಿಮಗೆ ಕೈಯೆಲ್ಲ ಶೇಕ್ ಆಗ್ತಾ ಇರೋದು ಗೊತ್ತಾಗ್ತಾ ಇರ್ಬೋದು. ಚಳಿಯಲ್ಲಿ ನಡುಗ್ತಾ ವಿಡಿಯೋ ತೆಗೆದು ನಿಮ್ಮ ಮುಂದೆ ತೊಗೊಂಡು ಬಂದೇ ಬಿಟ್ಟೆ ಸ್ನೇಹಿತರೆ. ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹೇಗನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೇ ಅದು ಸಾಕಷ್ಟು ಜನಕ್ಕೆ ರೀಚ್ ಆಗುತ್ತೆ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಸಾಕಷ್ಟು ನಾನು ಕ್ರಿಸ್ಮಸ್ ಲೈಟ್ಸ್ದು ಎಲ್ಲದರ ವಿಡಿಯೋ ನಾನು ನಿಮ್ಮ ಮುಂದೆ ತೊಗೊಂಡ್ಬರ್ತಾಯಿದ್ದೀನಿ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಬೇಗ ನಿಮಗೆ ನೋಟಿಫೈ ಆಗುತ್ತೆ. ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಟಿಫೈ ಆಗೋಲ್ಲ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಟರ್ನ್ ಆನ್ ಮಾಡ್ಕೋಬೇಕು. ಆವಾಗ ವಿಡಿಯೋ ಹಾಕ್ತಿದ್ದಂತೆ ನಿಮ್ಮ ಮುಂದೆ ವಿಡಿಯೋ ಪ್ರತ್ಯಕ್ಷ ಆಗುತ್ತೆ. ನೋಡ್ತೀರಲ್ಲ, ಎಲ್ಲ ವಿಡಿಯೋಸ್ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ಅಲ್ಲೂ ಸಾಕಷ್ಟು ಹೊಸ ರೀಲ್ಸ್ ಮತ್ತು ಎಕ್ಸ್ಟ್ರಾ ಫೋಟೋಸ್ ಸಹ ಅಪ್ಲೋಡ್ ಮಾಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್. ವರ್ಷದ ಕೊನೆ ತಿಂಗಳನ್ನು ಎಂಜಾಯ್ ಮಾಡಿ.